ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ರಮ್ಮ? ಮೇಡಮ್, ಯೂಟ್ಯೂಬ್ ಅಲ್ಲಿ ತುಂಬಾ ಕಮೆಂಟ್ಸ್ ಬರ್ತಿದೆ. 44 ಸೈಜ್ ಅವ್ರಿಗೆ ಅಳತೆಗಳು ಹೇಗ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅವ್ರಿಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ. ಓಕೆ, ಅವ್ರಿಗೂ ಯೂಸ್ ಆಗುತ್ತೆ, ನಿಮ್ಗೂ ಯೂಸ್ ಆಗುತ್ತೆ. ಇಲ್ಲ, ಮೊನ್ನೆ ನಾನು ಕಮೆಂಟ್ಸ್ಗಳನ್ನ ಕೇಳ್ರಿ ಅಂದಾಗ ತುಂಬಾ ಬಂದಿದೆ 44 ಸೈಜಿಂದು. ಮೊನ್ನೆ ನಾನು ಕಮೆಂಟ್ಸ್ ಓದ್ಬೇಕಾದ್ರು ಹೇಳಿದ್ದೆ, ಅದನ್ನ ಇಟ್ಕೊಂಡು ಅಳತೆ ಬ್ಲೌಸ್ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಮ್ಮ ಅಂತ ಹೇಳಿದ್ದೆ. ಬಟ್ ಟೈಮ್ ಆಗಿತ್ತು, ಪಾಪ ನಮ್ಮ ಹುಡುಗಿ ಕಾಯ್ತಾನೆ ಇತ್ತು. ಅಳತೆ ಬ್ಲೌಸ್ ಅವತ್ತು ತೋರಿಸಿದಾಗ ಅವತ್ತಿಂದ ಮಾಡೋಣ ವಿಡಿಯೋ ಅಂತಿದೆ, ಕೆಲಸದ ಒತ್ತಡದಿಂದ ಮಾಡಿರಲಿಲ್ಲ. ಇವತ್ತು 44 ಸೈಜ್ ಇಂಚಸ್ದು ಬ್ಲೌಸ್ ಪೇಪರ್ ಕಟಿಂಗ್ ಹೇಳ್ಕೊಡ್ತೀನಿ. ಯಾಕಂದರೆ ಬಟ್ಟೆ ಕಟಿಂಗ್ ಮಾಡಿದ್ರೆ ನಮ್ಗೆ ವೇಸ್ಟ್ ಆಗುತ್ತಲ್ವೇನ್ರ, ಹಂಗಾಗಿ ಬಟ್ಟೆ ಕಟಿಂಗ್ ಮಾಡ್ತಾ ಇಲ್ಲ, ಪೇಪರ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅಳತೆ ಬ್ಲೌಸ್ ತಂದಿದ್ದೀವಿ, ಅದನ್ನ ಇಟ್ಕೊಂಡು ನಿಮಗೆ ಯಾವ ರೀತಿ ಅಳತೆ ತಗೋಬೇಕು, ಅದ್ರ ಜೊತೆಗೆ ಹೇಗೆ ಮಾರ್ಕ್ ಹಾಕಬೇಕು, ಡಾಟ್ ಹೇಗೆ ಹಾಕಬೇಕು, ಆಮೇಲೆ ಎಲ್ಲವನ್ನೂ ಗಮನ ಇಟ್ಟು ಕೇಳಬೇಕು. ಸುಮ್ಮನೆ ಟೈಮ್ ಪಾಸಿಗೆ ನೋಡ್ಕೊಂಡು ಕುತ್ಕೋಬೇಡಿ, ಗಮನ ಇಟ್ಟು ನೋಡ್ಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಇದು ನಮ್ಮ ಕ್ಲಾಸ್ ಅಂತ ಫೀಲ್ ಮಾಡ್ಕೊಂಡು ಕುತ್ಕೊಂಡು ನೋಡಿ. ನೀವು ಆ ಸೈಜ್ ಅವ್ರು ಇತ್ತು ಅಂದರೆ ಆರಾಮಾಗಿ ನೀವು ಬ್ಲೌಸ್ ಹೊಲ್ಕೊಂಡು ಹಾಕೋಬೋದು. ಅದು ಒಂದು. ಇನ್ನೊಂದು ಸೈಜ್ ಇಲ್ಲ ಮ್ಯಾಮ್ ನಮಗೆ, ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಆರ್ಡರ್ ಬರ್ಬೋದಲ್ಲ ನೆಕ್ಸ್ಟು. ಹಂಗಾಗಿ ಗಮನ ಇಟ್ಟು ನೋಡಿ, ತಲೆಗೆ ಹಾಕ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾವ ಸೈಜ್ ಅವ್ರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಚೇಂಜ್ ಮಾಡಿದೆ ಅನ್ನೋದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದು ಮಾಡಬೇಕಾದ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ. ಓಕೆನಾ? ಸರಿ ಕಣ್ರು, ಆ ಅಳತೆ ಬ್ಲೌಸ್ ಕೊಡ್ರೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ನಿಮಗೆ ನಾರ್ಮಲ್ ಬ್ಲೌಸು ಬೋಟಿಕ್ ಸ್ಟೈಲ್ದಲ್ಲ, ನೀವು ಕನ್ಫ್ಯೂಷನ್ ಆಗಬೇಡಿ. ಇವಾಗ ಸೈಜ್ ಬಂದು 44 ಅಲ್ವಾ? 44 ಸೈಜ್ದು ಯೂಟ್ಯೂಬಲ್ಲಿ ತುಂಬ ಜನ ಕ್ವಶನ್ ಕೇಳಿದ್ರು, ಮೇಡಮ್ ಈ ಸೈಜಿಂದ ಹೇಳ್ಕೊಡಿ ಅಂತ. 44 ಸೈಜ್ ಬಂದಾಗ ಯಾವ ರೀತಿ ಮಾರ್ಕ್ ಹಾಕಬೇಕು, ನೀವೆಲ್ಲ ಬೇಸಿಕ್ ಅವರು ನಿಮ್ಮ ಅಳತೆ ಹೊಲ್ದಿದ್ದೀರಾ ಅಲ್ವೇನ್ರ? ನಿಮ್ಮ ಅಳತೆ ಹೊಲ್ದಿರ ಚೇಂಜಸ್ ಆಡಿದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ನಾವು ಇವಾಗ ಫಸ್ಟ್ ಏನು ಮಾಡ್ತೀವಿ, ನೀವು ಅಳತೆ ಬ್ಲೌಸ್ ಕುತ್ಕೊಂಡಾಗ ಒಂದನ್ನು ತೊಗೊಳೋದು, ಮಾರ್ಕ್ ಹಾಕೋದು, ಬ್ಯಾಕಲ್ಲಿ ಅಳತೆ ತೊಗೊಳೋದು ಮಾಡ್ತೀರಲ್ವಾ? ಇದು ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ನೋಟ್ ಬರ್ಕೊಳ್ರು ಅಂತ ಹೇಳ್ತೀನಲ್ಲ, ಇದೇ ಉದ್ದೇಶಕ್ಕೆ. ಫಸ್ಟ್ ಎಲ್ಲ ನೀವು ನೋಟ್ಸ್ನ ತೊಗೊಂಡು ಬರ್ದಿಟ್ಕೊಂಡ್ಬಿಟ್ರೆ ಆಮೇಲೆ ನೀವು ಇದನ್ನು ತೊಗೊಳೋದು ತಪ್ಪುತ್ತೆ, ಆಮೇಲೆ ಹಾಕ್ಕೊಂಡು ಹೆಗ್ಲ ಮೇಲೆ ಹಾಕೊಳ್ಳೋದು ತಪ್ಪುತ್ತೆ. ಹಂಗಾಗಿ ಫಸ್ಟ್ ನೀಟಾಗಿ ಅಳತೆ ತೊಗೊಂಬಿಡಿ. ಹೆಂಗಪ್ಪ ಇದರಲ್ಲಿ ಅಳತೆ ತೊಗೋಬೇಕು? ಚೆಸ್ಟ್ ಮೆಜರ್ಮೆಂಟ್ ಎಷ್ಟಪ್ಪ ಅಂತಂದರೆ, ಇಲ್ಲಿದೆಯಲ್ರೋ, ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ಚು ಎಲ್ಲರಿಗೂ ಇದೇ ರೀತಿನೇ ಅಳತೆ ತೊಗೊಳ್ಳೋದು. ಈ ರೀತಿ ಅಳತೆ ತೊಗೋಬೇಕು. ಎಷ್ಟಿದೆ? 11 ಇಂಚಿದೆ ಚೆಸ್ಟ್ ಮೆಜರ್ಮೆಂಟು. ರೆಡಿ 11 ಪ್ಲಸ್ 2. ಇವ್ರಿಗೆ ಬೇಕು ಅಂತಂದರೆ ಕಚ್ಚಾ ಜಾಸ್ತಿ ಕೊಡಬೇಕು ಅಂದರೆ 2.5 ಕೂಡ ನಾವು ಇದನ್ನು ಎಕ್ಸ್ಟ್ರಾ ತೊಗೋಬೋದು. ಕಚ್ಚಾ ಬೇಕು ದಪ್ಪ ಇರೋರಿಗೆ ಅಂತಂದರೆ ನಾವು 2.5ನ ತೊಗೋಬೋದು. ಫಸ್ಟ್ ಒನ್ ಕ್ಲಿಯರ್ ಆಯಿತಾ ಎಲ್ರಿಗೂ? ಓಕೆ, ನೆಕ್ಸ್ಟ್ ಒನ್ನು ಬೆನ್ನಿನ ಉದ್ದ, ಬ್ಯಾಕ್ ಲೆಂತ್. ಭುಜದಿಂದ ಇಲ್ಲಿ ಹೇಳ್ಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಭುಜದಿಂದ ಇಲ್ಲಿವರೆಗೂ ಅಳತೆ ತಗೋಬೇಕು. ಎಷ್ಟಿದೆ? 14.25 ಇದೆ ಅಲ್ವೇನ್ರಪ್ಪ? ಈಗ ನಾವಿಲ್ಲಿ ಶೋಲ್ಡರ್ನ ಬಿಟ್ಟಿದ್ದೀವಿ, ಇಲ್ಲಿ ಅಟ್ಯಾಚಿಂಗು ಬಿಟ್ಟಿದ್ದೀವಿ. ಆವಾಗ ನಾವು 1 ಇಂಚು ಎಕ್ಸ್ಟ್ರಾನ ತಗೋಬೇಕು. ಶೋಲ್ಡರ್ ಏನಾದ್ರು ನೀವು ತಗೋಬೇಕಾದ್ರೆ ಶೋಲ್ಡರ್ನ ಏನಾದ್ರು ಸೇರಿಸ್ಬಿಟ್ಟು ತೊಗೊಂಡ್ರೋ ಆವಾಗ 1/2 ಇಂಚ್ ಎಕ್ಸ್ಟ್ರಾನ ತಗೋಬೇಕಾಗತ್ತೆ. ಇದು ಗಮನ ಇಟ್ಟು ನೋಡ್ಕೊಳ್ಳಿ. ಬೆನ್ನಿನ ಉದ್ದ ತಗೋಬೇಕಾದ್ರೆ ತೊಗೊಂಡ್ಬಿಟ್ಟು ಮ್ಯಾಮ್ ಬರ್ತಿಲ್ಲ, ಜಾಸ್ತಿ ಬಂತು ಅಂತಿರಲ್ವಾ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಭುಜದಿಂದಲೇ ಇದನ್ನ ಕ್ಲೋಸ್ ಮಾಡೇ ತೊಗೊಳ್ಳಿ, ಪರವಾಗಿಲ್ಲ. ಆವಾಗಲೇ ನಾನು ಯಾವಾಗ ನೋಟ್ಸ್ ಬರ್ಸೋದು 1 ಇಂಚ್ ಎಕ್ಸ್ಟ್ರಾ ಅಂತ. ಇಲ್ಲ ಫ್ರಂಟಲ್ಲಿ ತೊಗೊಂಡ್ರು ಕೂಡ ಸೇಮೇ ತೊಗೊಳ್ಳಿ. ಇಲ್ಲಿ ಭುಜದಿಂದ ಇಲ್ಲಿ ನೋಡಿ, ಹಿಂಗೆ ತೊಗೊಂಡ್ರು ಓಕೆ, ಹಂಗೆ ತೊಗೊಂಡ್ರು ಓಕೆ. ಬೆನ್ನಿನ ಉದ್ದನ ಕರೆಕ್ಟಾಗಿ ಇಟ್ಕೋಬೇಕು. ಮೆಜರ್ಮೆಂಟ್ ತೊಗೋಬೇಕಾದ್ರೆ ಗಮನ ಇಟ್ಟೇನೆ ತೊಗೋಬೇಕು. ಸೆಂಟ್ರ್ ಡಾಟ್ ಕರೆಕ್ಟ್ ಭುಜದಿಂದ ಸೆಂಟ್ರಲ್ಲೇ ತೊಗೊಂಡಿರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಹೀಗೆ ಬೆನ್ನಿನ ಉದ್ದನ ತೊಗೋಬೇಕು. ಇದನ್ನು ಕ್ಲೋಸ್ ಮಾಡಿಕೊಂಡೆ, ಭುಜ ಜಾಸ್ತಿ ತೊಗೊಳಂಗಿಲ್ಲ. ರೆಡಿ ಬಂದು ನಮಗೆ ಅದೇ ಹಿಂಗೆ ತುಂಬಾ ಎಳ್ಕೋಬೇಡಿ, ಕರೆಕ್ಟಾಗಿ ತೊಗೊಳ್ಳಿ. 14.25 ಕಾಣಿಸ್ತಾ ಇದೆಯಲ್ಲ? 14.25 ಇದೆ. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 1 ಇಂಚ್ ಎಕ್ಸ್ಟ್ರಾ ಅಂದರೆ 15.25 ಬರುತ್ತೆ. ಬೇಕಾದ್ರೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು 16ನ ತೊಗೋಬೋದು. 15 ಅಂತೇಳಿ ಯಾಕಂದ್ರೆ ದಪ್ಪ ಇರೋರಿಗೆ ಒಂದು ಪಾಯಿಂಟ್ ಜಾಸ್ತಿನೇ ಇರಲಿ. ಇದು ಬ್ಯಾಕ್ ಲೆಂತು 15 ಅಂತ ತೊಗೊಳ್ಳೋಣ. 15 ಪ್ಲಸ್ 1 16 ಇಂಚು. ಓಕೆನಾ? ಆಮೇಲೆ ನೆಕ್ಕು, ಶೋಲ್ಡ್ರು, ಆರ್ಮೋಲು ತೊಗೋಬೇಕು. ಈ ಸೈಜ್ ಅವ್ರಿಗೆ ನೆಕ್ಕು ಹೇಳ್ತೀನಿ, ಮಾಡಬೇಕಾದ್ರೆ ಹೇಳ್ತೀನಿ, ಶೋಲ್ಡರ್ ಹೇಳ್ತೀನಿ, ಸ್ಲೀವ್ ಆರ್ಮೋಲ್ ಸೈಡ್ದು ಕೂಡ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಫ್ರಂಟು ಡೀಪು. ಇಲ್ಲೂ ಅಷ್ಟೇ. ತುಂಬ ಜನ ತಪ್ಪು ಮಾಡ್ತಾನೆ ಇರ್ತೀರ. ಕಮ್ಮಿ ಆಯಿತು ಮ್ಯಾಮ್ ಅಂತೀರ, ಜಾಸ್ತಿ ಆಯಿತು. ಇದನ್ನು ನೀವೇನಾದರೂ ಶೋಲ್ಡರ್ನ ಬಿಟ್ಟು ತೊಗೊಂಡಾಗ ಈ ರೀತಿ ನಾನು ಅಳತೆ ಮಾಡ್ಬೇಕಾದ್ರೆ ತೋರಿಸಿರ್ತೀನಿ ನೋಡಿ. ಇಲ್ಲಿ ಇವರಿಗೆ ಕರೆಕ್ಟಾಗಿ 7 ಇಂಚ್ ಇದೆ.
ನಾವಿಲ್ಲಿ ಬಿಟ್ಟಿದ್ದೀವಿಲ್ಲ 1/2 ಇಂಚು, ಹಂಗಾಗಿ ಇದ್ರದ್ದು 1/2 ಇಂಚು ನಮಗೆ ಆ್ಯಡ್ ಮಾಡ್ಕೋಬೇಕೇ ಹೊರತು ಇಲ್ಲಿ ಕಟ್ಟಾಗುತ್ತೆ, ಇದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. 7 ಇದೆ ಫ್ರಂಟ್ ಡೀಪು, 7 ಇದೆ ಪ್ಲಸ್ ಅರ್ಧ, ಎಷ್ಟಾಯಿತು? 7.5. ಓಕೆ, ನೆಕ್ಸ್ಟ್ ಅದೇ ರೀತಿ ಬ್ಯಾಕ್ ಡೀಪ್. ಇಲ್ಲಿಂದ ಇದು ಕೂಡ ಭುಜ ಇದನ್ನ ಅಟ್ಯಾಚಿಂಗ್ನ ಬಿಟ್ಟಿರಬೇಕು. ಇದನ್ನ ಸೇರಿಸಿನೇ ನಾವು ತೊಗೊಳೋದು 1/2 ಇಂಚು, ಇದನ್ನ ಬಿಟ್ಟು ತೊಗೊಳಲ್ಲ. ಇಲ್ಲ ನೋಡಿ ಹಿಂಗೆ ತೊಗೊಂಡಿರ್ತೀವಲ್ಲ, ಎಷ್ಟಿದೆ ಇವ್ರದ್ದು? 10 ಇದೆ. ಅರ್ಧ ಬ್ಯಾಕ್ ಡೀಪು 10 ಪ್ಲಸ್ ಅರ್ಧ 10.5. ನೀವೇನು ಮಾಡ್ತೀರಾ, ಇಲ್ಲಿ ಸೇರಿಸಿನೇ 10.5ನ ತೊಗೊತೀರಾ. 10.5 ಪ್ಲಸ್ ಅರ್ಧ 11. ಆಗ ನಮ್ಮ ಡೀಪ್ ಆಯಿತು, ಇದು ಕಮ್ಮಿ ಬಂದಿದೆ ಅಂತ ಕೆಲವ್ರು ಅಂತಾರೆ. ಕೆಲವ್ರು ಏನು ಮಾಡ್ಬಿಡ್ತಾರೆ, ಇದನ್ನು ಬಿಟ್ಟು ಹಿಂಗೆ ಕ್ರಾಸಿಗೆ ಅಳತೆ ತೊಗೊಂಡು 9.5 ತೊಗೊತಾರೆ. ಈ ಭಾಗ ಜಾಸ್ತಿ ಆಗುತ್ತೆ. ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಪೋಸ್ ನೀವು ಈಗ ತಗೋಬೇಕಾದ್ರೆ ಹಿಂಗೆ ಕ್ರಾಸಿಗೆ ಇದು ತೊಗೊಳೋದು ನಿಮಗೆ ಗೊತ್ತಾಗಲಿಲ್ಲ ಮ್ಯಾಮ್ ಅಂತಂದರೆ ಈ ಲೆಂತ್ನ ತೊಗೊಳ್ಳಿ. ಈ ಲೆಂತಿಗೆ ತೊಗೊಂಡ್ರೆ ಕರೆಕ್ಟಾಗಿ 4.5 ಬರುತ್ತೆ. ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ನು, ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನ್, ಅಂದರೆ ರೆಡಿ 5 ಇಂಚ್ ಬಿಟ್ಟು ಮಿಕ್ಕಿದೆಲ್ಲ ಡೀಪು ನಮ್ಮದು ಸಿಕ್ಕೋಗುತ್ತೆ. ಈ ಥರ ಕೂಡ ನಾವು ಮಾಡ್ಕೋಬೋದು. ಇಲ್ಲಿ ತೊಗೊಳೋದು ಗೊತ್ತಾಗಲಿಲ್ಲ ಅಂದರೆ ಆದಷ್ಟು ಗೊತ್ತು ಮಾಡ್ಕೊಳ್ಳಿ. ಮಾರ್ಕರ್ ಕೊಡೋ, ಇಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡಾಗ ನಿಮಗೆ ಡೀಪ್ ಲೆಂತು ಸಿಕ್ಕೋಗುತ್ತೆ. ಇಲ್ಲ ಇದು ಗೊತ್ತಾಗ್ತಿಲ್ಲ ಮ್ಯಾಮ್ ಅಂದರೆ ಈ ರೀತಿ ತೊಗೊಂಡು ಅದನ್ನು ಮೈನಸ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆನಾ? ಎಷ್ಟಾಯಿತು ಬ್ಯಾಕ್ ಡೀಪು? 10 ಪ್ಲಸ್ ಅರ್ಧ 10.5. ನೆಕ್ಸ್ಟು ಇದು ಇಂಪಾರ್ಟೆಂಟ್, ಇದೇ ನೋಡ್ಕೊಳ್ಳಿ. ದಪ್ಪ ಇರೋರಿಗೆ ಈ ಭಾಗ, ಯಾರೋ ಇನ್ನೊಬ್ರು ಬ್ಲೌಸ್ ಹೊಲ್ಸ್ ಎಲ್ಲ ಚೆಸ್ಟ್ ಹತ್ರ ಟೈಟ್ ಬಂತು ಅಂದೆಲ್ಲ, ಇದೇ ಇಂಪಾರ್ಟೆಂಟ್ ನೋಡಿ. ಮತ್ತೆ ಡಾಟ್ ಹಾಕೋದು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿ ತಪ್ಪಾಗಿದೆ ಅಂತ. ಈ ಭಾಗ ಇಲ್ಲಿ ನೋಡಿ, ಈ ಚೆಸ್ಟ್ ಹತ್ರ ದಪ್ಪ ಇರೋರಿಗೆ ಕಪ್ಸು ಹೀಗೆ ಕೂರಬೇಕು. ಲೂಸ್ ಕೂತ್ರೆ ಮಾತ್ರ ಅವ್ರು ಹಾಕೋ ಬ್ಲೌಸು ಕರೆಕ್ಟಾಗಿ ಕೂತಿದೆ ಅಂತ. ಆವಾಗ ನೀವೇನು ಮಾಡಬೇಕು, ಇದನ್ನು ಕರೆಕ್ಟಾಗಿ ಅಳತೆ ತೊಗೊಳ್ಳಿ. ಇಲ್ಲಿ ಮೊದಲನೇ ಇದನ್ನು ಪಟ್ಟಿ ಬೇಕಾದರೆ ನೀವು ಮಾರ್ಕ್ ತೊಗೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿದೆಯಲ್ಲ ಭುಜ, ಕರೆಕ್ಟಾಗಿ ಇಲ್ಲಿ ಅಟ್ಯಾಚಿಂಗಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನು ಬಿಡಿ, ಪರವಾಗಿಲ್ಲ. ಲಾಸ್ಟಲ್ಲಿ ತೊಗೊಂಡ್ರೆ ಸೇರಿಸಿ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ತೊಗೊಂಡ್ರೆ 1 ಇಂಚ್ ತೊಗೊಳ್ಳಿ. 2 ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಈ ರೀತಿ ತೊಗೊಂಡ್ರೆ ಕರೆಕ್ಟಾಗಿ 14 ಬಂದಿದೆ. ಇವರ ಬೆನ್ನಿನ ಉದ್ದ ಎಷ್ಟು? 15 ಇದೆ ಮೇಡಮ್. 14 ಫ್ರಂಟ್ ಬಂದಿದೆ, 15 ಫ್ರಂಟು. ಅಪ್ ಅಂಡ್ ಡೌನ್ ಬರಲ್ವಾ? ಪಟ್ಟಿ ಪೀಸ್ ಎಲ್ಲ ಸೇರಿಸಿದ್ರೆ ಜಾಸ್ತಿ ಆಗಲ್ವಾ? ಆಗಲ್ವೇನ್ರ? ಮತ್ತೇನು ಮಾಡ್ತೀರಾ? ನೀವು ಕ್ವಶನ್ ಕೇಳೋಣ ಅಂತಿದ್ದ? ಓಕೆ, ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ತೊಗೊಳೋದು ಫಸ್ಟ್ ತೋರಿಸ್ತಾ ಇದ್ದೀನಲ್ವಾ. ಇವಾಗ ಇದು ಫ್ರಂಟ್ ಲೆಂತ್ ತೊಗೋಬೇಕಾದ್ರೆ ಭುಜದಿಂದ ತೊಗೊಂಡ್ರೆ ಇಲ್ಲಿವರೆಗೂ ತೊಗೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಹಿಂಗೆ ನೋಡಿ, ಹಿಂಗೆ ಎಳೆದಷ್ಟು ಲೂಸ್ ಬರುತ್ತೆ. ಇದನ್ನು ಆದಷ್ಟು ಹಿಂಗೆ ತೊಗೊಳ್ಳಿ. ಇದು ಲೂಸ್ ಬಂದ್ರೇ ನಿಮ್ಗೆ ಶೇಪ್ ಕೂರೋದು. ನೋಡಿ, ಇದು ನಾನು ಇದನ್ನು ಬಿಟ್ಟು ತೊಗೊಂಡಿದ್ದೆ 14 ಇದೆ. ಓಕೆನಾ? ಇದನ್ನು ಸೇರಿಸಿ ತೊಗೊಂಡ್ರೆ 14.5 ಬರುತ್ತೆ. ಆಗ ನಾವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 15ನ ತೊಗೋಬೇಕಾಗತ್ತೆ. ಟೋಟಲ್ಲು ಫ್ರಂಟ್ ಲೆಂತ್ ಬಂದು 15. 14 ಪ್ಲಸ್ 1 15. ಇದನ್ನ ಬಿಟ್ಟು ತಗೊಂಡ್ರೆ 14.5 ಪ್ಲಸ್ ಅರ್ಧ 15. ನೀವೆರಡನ್ನು ನೀವೇ ನೋಡ್ಕೊಳ್ಳಿ. ಇದನ್ನ ತಗೊಂಡು ಬಿಟ್ರೆ ಅರ್ಧ ಇಂಚ್ ತಗೋಬೇಕು, ಸೇರಿಸಿದ್ರೆ ಅರ್ಧ ಇಂಚು, ಬಿಟ್ರೆ 1 ಇಂಚು. ಇದು ಕ್ಲಿಯರ್ ಆಯ್ತಾ? ಓಕೆ, ಇದನ್ನ ಆದಷ್ಟು ಇದನ್ನ ನೋಡ್ಕೊಳ್ಳಿ. ಇವಾಗ ಇದನ್ನ ಗಮನಿಸ್ಬಿಟ್ಟು ನೋಡ್ಕೊಳ್ಳೋ, ನಿಂದೆ ಅಲ್ವಾ ಈ ಬ್ಲೌಸು? ಈ ರೀತಿ ಕ್ರಾಸಿಗಿದೆ ಇದು ಪಟ್ಟಿ. ಸೊ ನಾವೇನು ಮಾಡ್ತೀವಿ, 3.5 3 ಪಟ್ಟಿ ಪೀಸ್ನ ಕೊಡ್ತೀವಿ. ನಮ್ಮ ಪಟ್ಟಿ ಬಂದು ಸ್ಟ್ರೈಟ್ ಬರುತ್ತೆ ಒಂದು. ಇನ್ನೊಂದು ಇವರು ಡಾಟ್ ಕೊಟ್ಟಿಲ್ಲ, ನಾನು ಬಳಸ್ತಾ ಇರೋದು 4 ಡಾಟ್ ಬ್ಲೌಸು. ಇವ್ರದ್ದು ಡಾಟ್ ಇಲ್ಲ. ನೀವೇನು ಮಾಡ್ತೀರಾ, ಅಳತೆ ತಗೋಬೇಕಾದ್ರೆ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ತೊಗೊತೀರಾ. 6 ಇಂಚ್ ಬರುತ್ತೆ. ಮೇಡಮ್ ಹೇಳಿದ್ದಾರೆ 6 ಬಂದರೆ 6.5 ಇಟ್ಬಿಡ್ರು ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಸೇರಿಸೇ ತೊಗೊಂಡಿರ್ತೀರಾ, ಇದನ್ನ ಇಲ್ಲಿ ಒಳಗಡೆ ಹೋಗಿರುತ್ತೆ, ಅರ್ಥ ಆಗಲ್ಲ, 1/2 ಇಂಚ್ ಹೇಳ್ತೀರಾ, 6.5 ಇಡ್ತೀರಾ. ಆಗ ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇದರಲ್ಲಿ ಏನಾರ ಕ್ವಶನ್ ಇದ್ರೆ ಕೇಳು. ಇವಾಗ ಡಾಟ್ ಹಾಕೋದು ಹೆಂಗೆ ಮ್ಯಾಮ್? ಅದು ಡಾಟ್ ಹೇಳ್ಕೊಡ್ತೀನಿ ಕಂದ. ಈ ಅಳತೆ ತಗೊಳ್ಳೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತದೆ. ಓಕೆ, ಇವಾಗ ಇದ್ ರೀತಿ ಬಂದಾಗ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕಲ್ವಾ? ಎಕ್ಸ್ಟ್ರಾ ತಗೊಂಡಾಗ ನೀವು 6.5 ಬರುತ್ತೆ. ಆವಾಗ ನಿಮಗೆ ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇಲ್ಲಿ ನಾವು ಡಾಟ್ನ ಅರ್ಧ ಇಂಚು ಡಾಟ್ ಹಿಡಿತೀವಿ. ಇದು ನಮ್ಮದು ಸ್ಟ್ರೈಟ್ ಹೋಗುತ್ತೆ. ಟೋಟಲ್ 1 ಇಂಚು ನಾವು ಎಕ್ಸ್ಟ್ರಾನ ತಗೋಬೇಕು. ಯಾಕ್ರ ಏನು ಮಾತಾಡ್ತಿಲ್ಲ? ಓಕೆ, ಡನ್. ಇವಾಗ ಮಾರ್ಕ್ ಹಾಕೋದು ತೋರಿಸ್ತೀನಿ.
ಓಕೆ, ಇವಾಗ ನಾನು ಮಾರ್ಕ್ ಹಾಕ್ಬೇಕಾದ್ರೆ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟ್ನೇ ತೋರಿಸ್ತೀನಿ. ಓಕೆನಾ? ಇಲ್ಲ ಅಂತಂದರೆ ನಾವು ಎಲ್ಲ ವಿಡಿಯೋದಲ್ಲೂ ಅಷ್ಟೇ ನಿಮಗೆ ತೋರಿಸ್ಬೇಕಾದ್ರೆ ಎಡಗಡೆ ಬಂದು ಬ್ಯಾಕು, ಬಲಗಡೆ ಬಂದು ಫ್ರಂಟು ಬರುತ್ತೆ. ಇದು ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದರಲ್ಲೇ ತೋರಿಸ್ತಾ ಇದ್ದೀವಿ. ಗಮನ ಇಟ್ಟು ನೋಡ್ಕೊಳ್ಳಿ. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೋಟಿಕ್ ಸ್ಟೈಲ್ ಬ್ಲೌಸ್ ಎಲ್ಲ ಕನ್ಫ್ಯೂಸ್ ಆಗಬೇಡಿ. ಇದ್ರ ನಾರ್ಮಲ್ ಬ್ಲೌಸಲ್ಲಿ ಹೊಲಿತಾ ಇರೋದು. ಟೇಪ್ ಎಲ್ರು ವೇಲ್ ಮಾತ್ರ ಕಾಣ್ತೈತೆ. ಫಸ್ಟ್ ಒನ್, ಈಗ ನನಗೆ ಇದ್ರ ಬ್ಲೌಸಿನ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದು ಇದು. ಅದನ್ನ ಇಟ್ಕೊಂಡೇ ಕುತ್ಕೋಬೇಕು ಅಂತೇನಿಲ್ಲ. ಫಸ್ಟ್ ಒನ್ನು ಚೆಸ್ಟ್ ಮೆಜರ್ಮೆಂಟ್, ಎದೆಯ ಸುತ್ತಳತೆ 11 ಇಂಚ್ ಇದೆ. ರೆಡಿ ಎಷ್ಟಿದೆ? 11 ಪ್ಲಸ್ 2. ಓಕೆನಾ? ಇದು ಆಯಿತು. ಸ್ಕೇಲ್ ಒಂದು ಲೈನ್ ಹಾಕ್ಕೊಡೋಣ. +2 ಅಥವಾ ಇವ್ರಿಗೆ 2.5 ಬೇಕು ಅಂತಂದ್ರೆ 2.5 ಹಾಕಿದೀವಲ್ಲ. ನೀವು ಬಟ್ಟೆಯಲ್ಲಿ ಇದನ್ನ ಮಾರ್ಕ್ ಹಾಕೋರು 2.5ನೇ ತಗೊಳ್ರಪ್ಪ. ನಾನು ಸುಮ್ಮನೆ ಇಲ್ಲಿ ತೋರ್ಸಕ್ಕೆ 2 ಇಂಚೆ ಹಾಕ್ತಾ ಇದ್ದೀನಿ. ಓಕೆನಾ? ಈಗ ಎಕ್ಸ್ಟ್ರಾ ಇದು ಕಟ್ ಮಾಡಲಿಲ್ಲ ಅಂದ್ರೆ 2.5 ಆಗುತ್ತೆ. ಓಕೆ, ಇದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ನು ಯಾವುದು? ಬೆನ್ನಿನ ಉದ್ದ ಎಷ್ಟಿದೆ? 15 ಇಂಚ್ ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 16. ಇಲ್ಲೂ ಕೂಡ ಲೈನ್ ಹಾಕ್ಕೊಳ್ಳೋಣ. ಓಕೆನಾ? ಇವಾಗ ನಮಗೆ ಬೇಕಾಗಿರೋದು ಯಾವುದು? ನೆಕ್ಕು, ಶೋಲ್ಡರು, ಹಾರ್ಮೋಲ್ ಸೈಡು. ಇದು ಗಮನ ಇಟ್ಟು ನೋಡ್ಕೊಳ್ಳಿ. ಇವರ ಸೈಜು 44 ಸೈಜ್ ಇದೆ. ಹಾಗಾಗಿ ಇವ್ರಿಗೆ ಶೋಲ್ಡರ್ ಟು ಶೋಲ್ಡರು ಕೂಡ ಅಗಲ ಇರುತ್ತೆ. ಆವಾಗ ನಾವೇನು ಮಾಡಬೇಕು? ಅದನ್ನ ಅಳತೆ ತೊಗೊಂಡು ಕೂಡ ನೀವು ಮಾರ್ಕ್ ಹಾಕ್ಬೋದು. ಮೇಡಮ್ ನಮ್ಗೆ ಅಳತೆ ತೊಗೊಂಡು ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇದು ಕಾಮನ್ ಮೆಜರ್ಮೆಂಟಲ್ಲಿ ನೆಕ್ಕು 3 ಇಂಚು, ಶೋಲ್ಡರು ಕೂಡ ಇವ್ರಿಗೆ 3.5 ತಗೊಳ್ಳಿ. ನೆಕ್ಕು 3, ಶೋಲ್ಡರ್ 3.5 ತಗೊಂಡು ಸ್ಲೀವ್ ಹಾರ್ಮೋಲ್ ಸೈಡಲ್ಲಿ 6 ಅಥವಾ 6.5 ತಗೊಂಡ್ರೆ ಕರೆಕ್ಟಾಗಿ ಬಂದೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 ಇಂಚ್ ತಗೋಬೇಕು ನೆಕ್ಕು. ಕೇಳ್ಬೋದು, ಮ್ಯಾಮ್ 3 ಇಂಚ್ ತಗೊತಾ ಇದೆಯಾ, ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ. ಇವರ ಭುಜದಿಂದ ಭುಜ ಜಾಸ್ತಿ ಅಗಲ ಇರುತ್ತೆ. ಹಾಗಾಗಿ ಇದು ನಾವು 40 ಸೈಜ್ ಅವ್ರಿಗೆಲ್ಲ ನಾವು 2.5, ಇಲ್ಲಿ 3.5 ಕೊಡ್ತೀವಿ. ಇವ್ರಿಗೆ ನಾವಿಲ್ಲಿ ಇದನ್ನ 3 ಇಂಚ್ ಕೊಟ್ಟು ಇದು 4 ಇಂಚ್ ಕೊಟ್ಟರೆ ತುಂಬ ದೊಡ್ಡದಾಗತ್ತೆ. ಹಾಗಾಗಿ ನೆಕ್ ಅಗಲ ಕೊಟ್ಟು ಇದನ್ನ 3.5 ಕೊಡ್ತಾ ಇದ್ದೀವಿ. ಓಕೆನಾ? ಆಮೇಲೆ ಕೆಲವರು ಇನ್ನೊಬ್ರು ಯಾರು ಇದನ್ನ ಕೇಳಿದ್ರು, ಕಂದ ಇದರಲ್ಲಿ 10.5 ಡೀಪ್ ಇದೆ ಅಲ್ವೇನಾ, ಇದನ್ನ ಡೀಪ್ ಕಮ್ಮಿ ಮಾಡ್ತೀನಿ ನಾನು. ಏನಕ್ಕೆ ಅಂದರೆ ಇನ್ನೊಂದು ಮೆಸೇಜ್ ಹಾಕಿದ್ರು, ಮೆಸೇಜ್ ಓದ್ಬೇಕು, ನಾನು ಓದಿಲ್ಲ, ಆಮೇಲೆ ಓದ್ತಾ ಹೇಳ್ತೀನಿ. ಮ್ಯಾಮ್ ಡೀಪ್ ಅಜ್ಜಿದಿರು ಈ ಸೈಜಲ್ಲಿ ಆಲ್ಮೋಸ್ಟ್ ಆಂಟಿದಿರೆಲ್ಲ ಇರ್ತಾರಲ್ವಾ, ಅವರು ಡೀಪ್ ಕಮ್ಮಿ ಆಗ್ತಾರೆ. ಅವಾಗ ನಾವು ಎಷ್ಟು ತಗೋಬೇಕು ಅದು ಇಂಪಾರ್ಟೆಂಟ್. ಇವಾಗ ಇವ್ರಿಗೆ ಏನು ಮಾಡ್ತೀವಿ, ಇಷ್ಟೇ ಮೆಜರ್ಮೆಂಟ್ ತೊಗೊತೀವಿ, 10 ಇಂಚ್ ಇಟ್ಕೊತೀವಿ, ಬ್ರಾಡಾಗಿ ರೌಂಡ್ ಶೇಪ್ ತೆಗಿತೀವಿ, ಇನ್ನು ಬ್ರಾಡಾಗಿ ಬೇಕೋ ಯಾವ ಥರ ಬೇಕೋ ಕೊಟ್ಬಿಡ್ತೀವಿ. ಆದರೆ ಡೀಪ್ ಕಮ್ಮಿ ಇರೋದು ಆಂಟಿದಿರು ಅಜ್ಜಿದಿರು ಇರ್ತಾರಲ್ಲ, ಈ ದಪ್ಪ ಇರೋರಿಗೆ ಕಮ್ಮಿ ಇದ್ದಾಗ ಏನು ಮಾಡಬೇಕು ಅಂದರೆ ಈ ಸೈಜ್ನ ನಾವು ಜಾಸ್ತಿ ಮಾಡ್ಕೋಬೇಕು. ನೆಕ್ ಇವಾಗ ಬಂದಿದೆಯಲ್ಲ, ಅವಾಗ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಇಲ್ಲೇ ಅವಾಯ್ಡ್ ಆಗುತ್ತೆ ನಮ್ಮ ಬೋಟ್ ನೆಕ್ ಥರ. ಈ ಸೈಜ್ ಅವ್ರಿಗೆ ಡೀಪು ಕಮ್ಮಿ ಇದ್ದಾಗ ನಾವು ನೆಕ್ಕನ್ನ 3.5 ತಗೊಂಡು, ಅವ್ರು ಅಜ್ಜಿದಿರೋ ಆಲ್ಮೋಸ್ಟ್ ಎಲ್ಲ ಶೋಲ್ಡರು ಜಾಸ್ತಿ ಇಟ್ಕೊತಾರೆ, ಇದನ್ನ 3.5ನೇ ತಗೊಳ್ಳಿ, ಎಕ್ಸ್ಟ್ರಾ ತಗೊಳ್ಳಿ, ತೊಂದರೆ ಇಲ್ಲ. ಕಾರಣ ಏನಕ್ಕೆ ಅಂದರೆ ಇದು ಬೆನ್ನು ಇಷ್ಟರಲ್ಲೇ ಕುತ್ಕೊಳ್ಳುತ್ತೆ. ಇವ್ರಿಗೆ 4 ಇಂಚ್ ಇದೆ ಮ್ಯಾಮ್ ನಮ್ಮ ಅಜ್ಜಿದು ಅಂತ ಯಾರೋ ಕಮೆಂಟ್ ಮಾಡಿದ್ರು. ಹಾಗಾಗಿ 4 ಒಂದೇ ಅರ್ಧ ಇಂಚ್ ಎಕ್ಸ್ಟ್ರಾ ಅಟ್ಯಾಚಿಂಗಲ್ಲಿ ಹೋಗುತ್ತೆ. 4.5 ತಗೊತಾ ಇದ್ದೀನಿ. ಇದನ್ನು ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. 4.5 ತಗೊಂಡಾಗ ಇವ್ರಿಗೆ ಬ್ರಾಡಾಗಲ್ಲ ನೀಟಾಗಿನೇ ಕುತ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮದು ಇದು ಬೆನ್ನಿನ ಡೀಪು ಕಮ್ಮಿ ಇರೋದ್ರಿಂದ ಇದು ನೆಕ್ ನಾವು 2 ಇಂಚಿಗೆ 2.5 ಇಟ್ಕೊಂಡು ಮಾಡ್ತು ಅಂದರೆ ನೀಟಾಗಿ ಬರೋಲ್ಲ ರೌಂಡ್ ಶೇಪು. ಈ ಥರ ಮಾಡಿದಾಗ ಬ್ಲೌಸು ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ಇವ್ರ ಸೈಜಲ್ಲೇ ಮಾಡ್ತಾರೆ, ನಾವು ಕಾಯ್ತಾ ಅದಕ್ಕೋಸ್ಕರ 3 ಇಂಚ್ ಇಟ್ಕೊಂಡು ಡೀಪ್ ಎಷ್ಟಪ್ಪ ಅದ್ರದ್ದು? 10.5 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾನ, ಇಲ್ಲ 10 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ 10.5. ಇದನ್ನ ಇಲ್ಲಿ 3 ಇಟ್ಕೊಂಡು 10.5ಗೆ ನಾವು ಲೈನ್ ಹಾಕೋಣ. ಇಲ್ಲೇ ಸೆಟ್ಲಾಗಿ ಬಂತೆ ಬಿಡು. ಆಮೇಲೆ ಶೋಲ್ಡರ್ ಬಂದು 3.5 ತಗೊಳ್ಳಿ ಸಾಕು. ನೋಡ್ರೋ, ನೆಕ್ಕು 3, ಶೋಲ್ಡರ್ 3.5 ತಗೊಂಡಿದ್ದೀನಿ. ಆರ್ಮೋಲ್ ಸೈಡ್ ಬಂದು ಇವ್ರಿಗೆ 6.5ನ ತಗೊಂಡಿದ್ದೀನಿ. ಇವ್ರ ಕೈ ಕೆಲವರು ತೋಳು ತುಂಬ ದಪ್ಪ ಇರುತ್ತೆ, ಅವಾಗ ನಾವು ಇದನ್ನ 7 ಇಂಚಿಗೆ ಬೇಕು, 6.25 ಬೇಕಾದ್ರೆ ನಾವು ಇಳಿಸ್ಕೋಬೋದು. ಇಲ್ಲ ಅಂತಂದರೆ 6.5 ಇವ್ರಿಗೆ ಕರೆಕ್ಟ್ ಆಗುತ್ತೆ.
ಓಕೆ, ಇದನ್ನ ರೌಂಡ್ ಶೇಪ್ನ 1 ಇಂಚ್ ಇಟ್ಕೊಳ್ಳಿ. 1 ಇಂಚ್ ಇಟ್ಕೊಂಡು ಇದರಲ್ಲಿ ನೀಟಾಗಿ ರೌಂಡ್ ಶೇಪ್ನ ಪ್ರಾಕ್ಟೀಸ್ ಹಾಕಿ. ಈ ಥರ ನೀಟಾಗಿ ರೌಂಡ್ ಶೇಪ್ ಇರಬೇಕು. ನಾವು ಮನೇಲಿ ಮಾಡೋರಿಗೆ ಫ್ರೆಂಚ್ ಕರ್ವಲ್ಲಿ ಮಾಡಿ ಅಂತ ನಾನು ತೋರಿಸಲ್ಲ. ಕಾರಣ ಇದು ನೀವೆಲ್ಲೇ ಹೋಯ್ತು ಅಂದ್ರೂ ಒಂದು ಬ್ಲೌಸ್ ಪೀಸ್ ಕೊಟ್ಟರೆ ನೀವು ಹೊಲಿಯೋ ಥರ ರೆಡಿ ಆಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಇದಾಯಿತು. ಇದಕ್ಕೆ ಇವ್ರಿಗೆ ರೌಂಡ್ ಶೇಪು ಇವ್ರಿಗೆ ಅಗಲ ಇರೋದ್ರಿಂದ ನೀವು ಬ್ರಾಡಾಗಿ ತೆಗೀರಿ. ಸ್ವಲ್ಪ ಆಲ್ರೆಡಿ ನಾವು 3 ಇಂಚ್ ಇಟ್ಟಿದ್ದೀವಿ, ಹಂಗಾಗಿ ತುಂಬ ಏನು ಹೋಗೋದು ಬೇಡ. ಇಲ್ಲಿಂದ 3/4 ಇಂಚು 1 ಇಂಚು ಹೋದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಬ್ಯಾಕ್, ಸರಿನಾ? ಇದು ಅರ್ಥ ಆಯ್ತಾ? ಓಕೆ, ಕಟ್ ಮಾಡೋ ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗತ್ತಲ್ವ. ಇವಾಗ ಫ್ರಂಟ್ ಮಾಡೋಣ. ತಗೊಂಡೋಗ್ತಾ ಇದು ಫ್ರಂಟಿಗೆ ಇನ್ನೊಂದು ಪೇಪರ್. ಓಕೆ, ಇವಾಗ ಫ್ರಂಟ್ ಹೇಳ್ಕೊಡ್ತೀನಿ. ಇದೇ ತುಂಬ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ಳಿ. ಸೇಮೇ ಏನು ಚೇಂಜಸ್ ಇಲ್ಲ. 11 ಪ್ಲಸ್ 2 ಇಂಚು 12. ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ 12.5 ಕೂಡ ನಾವು ಇಲ್ಲಿ ತಗೋಬೋದು. ಸಾರಿ, ಕಟ್ ಮಾಡಿಲ್ಲ. ಓಕೆ, ಇವಾಗ ಮಾಮೂಲಿ ಸೇಮ್ ಚೆಸ್ಟ್ ಮೆಜರ್ಮೆಂಟು ಏನು ಚೇಂಜಸ್ ಇರಲ್ಲ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು? 11 ಪ್ಲಸ್ 2 ಅಥವಾ 2.5 ಕಚ್ಚಾ ತೊಗೊಳ್ಳಿ. 2.5ನೇ ತೊಗೊಳ್ಳಿ. ಪೇಪರ್ ಕಮ್ಮಿ ಇದೆ ಅಂದ್ಬಿಟ್ಟು ನಾನು 2 ತೊಗೊತಾ ಇದ್ದೀನಿ. ಈ ಸೈಜರು ನೀವು 2.5 ಬೇಕಾದ್ರೆ ತೊಗೊಳ್ಳಿ. ಯಾಕಂದ್ರೆ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಲೂಸು ಟೈಟು ಆಗ್ತಿರ್ತವೆ, ಅವ್ರು ಬಿಚ್ಕೊತಾರೆ. ಏನು ಚೇಂಜಸ್ ಇರಲ್ಲ. ಒಂದು ಲೈನ್ ಇಲ್ಲೊಂದು ಹಾಕ್ಕೊಳ್ಳಿ, ಇಲ್ಲೊಂದು. ಇಲ್ಲ ಅಂದರೆ ಈ ಲೈನ್ ಹಾಕೋ ಅವಶ್ಯಕತೆ ಒಂದೇ ಸಲ ನೀವು ಇಷ್ಟು ಹಾಕ್ಕೋಬೋದು. ನಾನು ಇವ್ರಿಗೆ ತೋರಿಸಿ ಅದೇ ಅಭ್ಯಾಸ ಆಗೋಗಿದೆ. ಒಂದೇ ಸಲ ಎಷ್ಟು 11 ಪ್ಲಸ್ 2 13 ಇಂಚಿಗೆ ಸ್ಟ್ರೈಟು ಕಟ್ ಲೈನ್ ಹಾಕ್ಕೋಬೇಕು. ನೆಕ್ಕು ಅದರಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಇಟ್ಟಿರೋದು ಎಷ್ಟಪ್ಪ? 3. ನೆಕ್ಸ್ಟ್ 3.5. ಆರ್ಮೂಲು 6.5. ಓಕೆ, ಇದನ್ನು ಫಾಸ್ಟಾಗಿ ತೋರಿಸಿರೋದು ಬ್ಯಾಕಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಹಾಗಾಗಿ ಮತ್ತೇನು ತೋರಿಸ್ತಾ ಇಲ್ಲ. ಓಕೆ, ಆಯ್ತಲ್ಲ. ಇದನ್ನ ಗಮನ ಇಟ್ಟು ನೋಡಿ. ಇದು ಎಲ್ಲ ಯಾರೋ ಮೊನ್ನೆ ಕ್ವಶನ್ ಕೇಳಿದ್ರು, ಮ್ಯಾಮ್ ಇದನ್ನು ಹಾಕಲೇಬೇಕಾ ಅಂತ. ಇದನ್ನು ಕಂಪಲ್ಸರಿ ಎಲ್ಲರೂ ಹಾಕಬೇಕು. ಆ ಬೋಟಿಕ್ ಸ್ಟೈಲಲ್ಲಾಗಲಿ, ನಾರ್ಮಲ್ ಸ್ಟೈಲಲ್ಲಾಗಲಿ, ಸಣ್ಣಕ್ಕಿರೋರಿಗೆ ದೊಡ್ಡಕ್ಕಿರೋರಿಗೆ ಅಂತ ಬರಲ್ಲ, ಎಲ್ಲರೂ ಹಾಕಲೇಬೇಕು. ಇಲ್ಲಿ 1/2 ಇಂಚ್ ಬಿಡಬೇಕು. ಇಲ್ಲಿ 1/2 ಇಂಚು ತೊಗೊಂಡು ಇಲ್ಲಿ 1/2 ಇಂಚ್ ಸೆಂಟ್ರಲ್ ಬರಬೇಕು. ಈ ಥರ ಕಂಪಲ್ಸರಿ ಬರಲೇಬೇಕು. ಎಲ್ಲರೂ ಇದನ್ನು ತೆಗಿಲೇಬೇಕು. ಕಾಣಿಸ್ತಾ ಇದೆಯಾ? ಏನಾರ ಇದು ಮಿಸ್ ಆಯಿತು, ನೀವು ಬ್ಲೌಸ್ ಹಾಕೊಂಬಂದಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಫ್ರಂಟ್ ಡೀಪ್. ಫ್ರಂಟ್ ಡೀಪ್ ಎಷ್ಟಪ್ಪ ಇವ್ರದ್ದು? 7.5. ಇಲ್ಲಿ 3 ಇಂಚ್ ಇರೋದ್ರಿಂದ ಇಲ್ಲೇನು ಅಷ್ಟು ಬ್ರಾಡ್ ಅವಶ್ಯಕತೆ ಇರಲ್ಲ. ಒಳಗಡೆನೆ ಕೂಡ ನಾವು ತೆಗಿಬೋದು. ರೌಂಡ್ ಶೇಪ್ನ ನಾವಿವಾಗ ಎಕ್ಸ್ಟ್ರಾ ತೊಗೊತೀವಲ್ಲ, ಅದು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲೇನೆ 3 ಇಂಚ್ ಇರೋದ್ರಿಂದ ಇಲ್ಲೇನೆ ತೊಗೋಬೋದು. ಈ ಸೈಜ್ ಇರೋರು ಭಾಗ್ಯ ಕೇಳಿಸ್ಕೊ, ಲೆಂತ್ ಕೂಡ ಕೊಡ್ಕೊತಾರೆ. 8.5 ತೊಗೊತಾರೆ ಈ ಸೈಜ್ ಇರೋರು. ಇವ್ರದ್ದು ಮಾತ್ರ 7.5 ಇದೆ. 44 ನಾನು ಇದನ್ನು ತುಂಬ ಸಲ ಸ್ಟಿಚ್ ಮಾಡಿದ್ದೀನಿ. ನಮ್ಮ ಕಸ್ಟಮರ್ ಒಬ್ರು ಇದ್ರು, ಇವರು 8 ತೊಗೊತಾರೆ. ನಮ್ಮವ್ರಿಗೆಲ್ಲ 8 ಇಟ್ಬಿಟ್ರೆ ಫುಲ್ ಕೆಳಗಡೆ ಹೋಗುತ್ತೆ, ಅಸಹ್ಯ ಕಾಣಿಸುತ್ತೆ. ಇವ್ರಿಗೆ 8.5 ಕೊಟ್ಟರು ಇಲ್ಲಿ ಅವ್ರು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಭಾಗ ಸ್ವಲ್ಪ ಕೆಲ ಡೌನ್ ಹೋದಾಗ ಇಲ್ಲಿ ಲೂಸ್ ಬರುತ್ತೆ, ಇಲ್ಲಿ ಟೈಟ್ ಬರಲ್ಲ ಚೆಸ್ಟ್ ಹತ್ರ. ಹಂಗಾಗಿ ಇವರು ಡೀಪು ಕೊಡಿಸ್ಕೊಂತಾರೆ. ಇವ್ರದ್ದು ಮಾತ್ರ ಕಮ್ಮಿ ಇದೆ. ಓಕೆನಾ? ಇಷ್ಟ ಆಯಿತು. ನೆಕ್ಸ್ಟು ಫ್ರಂಟ್ ಲೆಂತು. ಫ್ರಂಟ್ ಲೆಂತು 15 ಇದೆ. ಅಲ್ಲಿ ಅಟ್ಯಾಚಿಂಗ್, ಶೋಲ್ಡರ್ಗೆ ಅಟ್ಯಾಚಿಂಗು, ಇಲ್ಲಿ ಅಟ್ಯಾಚಿಂಗು ಸೇರಿಸಿದ್ರೆ 15. ಓಕೆ, ಇದು ಲೆಂತ್. ಇವಾಗ ನೀವು ಕ್ವಶನ್ ಕೇಳಿದ್ರಲ್ವ, ಕೊಡ್ಬೇಕು 1 ನಿಮಿಷ. ಬ್ಯಾಕ್ ಲೆಂತು ಫ್ರಂಟ್ ಲೆಂತು ಸೇಮೇ ಆಗಲ್ವಾ ಮ್ಯಾಮ್ ಅಂತ ನೀವು ಕೇಳಿದ್ರಲ್ವ. ಈಗ ಆನ್ಸರ್ ಕೊಡ್ತೀನಿ ನೋಡಿ. ಇವಾಗ ನಾವು ಬ್ಯಾಕ್ ಲೆಂತು ಫ್ರಂಟ್ ಲೆಂತ್ಗೆ 1 ಇಂಚು ಕಮ್ಮಿ. ನಾವು ಇದಕ್ಕೀಗ 3 ಇಂಚ್ ಪಟ್ಟಿ ಕೊಟ್ಟರೆ ಫ್ರಂಟ್ ಲೆಂತ್ ಇಲ್ಲಿಗೆ ಬರುತ್ತೆ ಅಲ್ವಾ. ಈಗ ಇದನ್ನು ಕಟ್ ಮಾಡಿನೇ ತೋರಿಸ್ತೀನಿ. ಫ್ರಂಟ್ ಲೆಂತ್ 15 ಇದೆ. ಇಲ್ಲಿಂದ ಇಲ್ಲಿ ಇವ್ರಿಗೆ 2 ಇಂಚು ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಇವ್ರಿಗೆ 2 ಇಂಚು ತೊಗೊಂಡು 3.5 ಈ ರೀತಿ ಶೇಪ್ನ ಕೊಡಿ. ಲಾಸ್ಟಲ್ಲಿ ನೀವು ಒಂದು 1/2 ಇಂಚಲ್ಲಾದರೂ ತೊಗೋಬೋದು. ಅದರ 6.5 ಇತ್ತಲ್ರಪ್ಪ ನೋಡಿ, ಇಲ್ಲಿ 8.5 ಬಂದಿದೆ. ನಾವು 1/2 ಇಂಚು ಮೇಲೆ ತೊಗೊಂಡಾಗ ಈ ಥರ ಶೇಪು ಕರೆಕ್ಟಾಗಿ ನಮಗೆ 7.5 ಸಿಗುತ್ತೆ. ನೋಡ್ರು, ಸರಿನಾ? ಈ ರೀತಿ ಸಿಗುತ್ತೆ. ನೀವು ಅವಾಗ ಇಲ್ಲಿ ಡಾಟು ಹಿಡಿಬೋದು, ನಮ್ಮ ಪಟ್ಟಿನ ಸ್ಟ್ರೈಟು ಹಾಕ್ಕೋಬೋದು. ಇವಾಗ ಇಲ್ಲಿ ಏನು ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ತಲೆಯಲ್ಲಿ ಹುಳ ಕೂತಿದೆ ಅಲ್ಲ, ಇವಾಗ ಕಟ್ ಮಾಡಿಬಿಟ್ಟು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಕತ್ರಿ ಓಕೆ,
ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಬೇಕು. ಎಕ್ಸ್ಟ್ರಾ ಕಟಿಂಗ್ ಕಟ್ ಮಾಡ್ಬೇಕಾದ್ರೆ ಬೈದಿಂದ ಕಮ್ಮಿ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. 1/2 ಇಂಚು ಇರಲೇಬೇಕು. ಓಕೆ, ಇವಾಗೆಲ್ಲ ಆಯ್ತಲ್ವೇನ್ರಪ್ಪ? ನಂದು ಸ್ಟೆಪ್ಲರ್ ಪಿನ್ನನ್ನು ಕೊಡಿಲಿ, ಡಾಟ್ ಮಾರ್ಕ್ ಹಾಕ್ಬಿಟ್ಟು ಹೇಳ್ತೀನಿ. ಓಕೆ, ಡಾಟ್ ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ತೋರಿಸಿ ಹೇಳೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇವರಿಗೆ ಸ್ವಲ್ಪ ಇದನ್ನು ಜಾಸ್ತಿನೇ ತೊಗೊಂಡಿದ್ದೀನಿ, ಅವ್ರದ್ರಲ್ಲಿ ಸ್ವಲ್ಪ ಕಮ್ಮಿನೇ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇವ್ರದ್ದು 3 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ 3.5 ಬರುತ್ತೆ. ತುಂಬ ಈ ಥರ ಪ್ರೆಸ್ ಮಾಡ್ದಂಗೆ ಬರುತ್ತೆ, ಚೆನ್ನಾಗಿ ಬರಲ್ಲ. ಜಾಸ್ತಿ ತೊಗೊಂಡಿದ್ದೀನಿ, ಇಲ್ಲೇ ಗೊತ್ತಾಗೋಗ್ಬೇಕು ನಮಗೆ. ನೋಡು ಈ ಶೇಪ್ ಗೊತ್ತಾಗತ್ತೆ. ಹಂಗಾಗಿ ಇವ್ರಿಗೆ ದೊಡ್ಡ ದಪ್ಪ ಇರೋದ್ರಿಂದ ನಾನು ಇಲ್ಲಿ 5 ಇಂಚ್ ಬರುತ್ತೆ. ಅರ್ಧ ಮಾಡಿದ್ರೆ ಇಲ್ಲಿ ನಾವು ಇಲ್ಲಿ ಇವ್ರಿಗೆ 2 ಇಂಚು ತೊಗೋಬೇಕಿಲ್ಲಿ. ನೆಕ್ಸ್ಟ್ ಇಲ್ಲಿಂದ 3.5 ಈ ಸೈಜ್ ಅವ್ರಿಗೆ ಹೇಳ್ತಾ ಇರೋದು ನಾನು. 1.5 + 1.5 ಎಷ್ಟಾಯಿತು? 3. ಮೇಲಕ್ಕೆ 2.5 ಹಾಕ್ಕೊಂಡು ಈ ಲೈನ್ನ ಹಾಕಬೇಕು. ಈ ಡಾಟು ಹಿಡಿಬೇಕು. ಆಮೇಲೆ ಲಾಸ್ಟಲ್ಲಿ ಇಲ್ಲಿ 2 ಇಂಚ್ ತಗೊಳ್ಳಿ, ಇದನ್ನು ಈ ಥರ ಮೇಲಕ್ಕೆ ಇಟ್ಕೊಳ್ಳಿ. ಇವರಿಗೆ 5 ಅಥವಾ 5.5 ತಗೊಳ್ಳಿ. ಆಗ ಇದನ್ನು ಟೇಪ್ನ ಹಿಂಗೆ ಕ್ರಾಸಿಗೆ ತಿರುಗಿಸ್ಕೊಂಡು ಈ ಥರ ಲೈನ್ ಹಾಕಿ. ಇದನ್ನು ತಗೋಬೇಕಾದ್ರೆ ಇಲ್ಲಿ 1 ಇಂಚ್ ತಗೊಂಡು ಡಾಟ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ 3 ಇಂಚ್ ಇದು ಹಿಂಗೆ ಬರಬೇಕು ಕರೆಕ್ಟಾಗಿ. ಇದು ಡಾಟ್. ಇವಾಗ ನಿಮ್ಮ ಕ್ವಶನ್ಗೆ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ಸೆಂಟರ್ ಡಾಟ್ ಹಿಡಿತೀರಲ್ವೇನಪ್ಪ, 3 ಇಂಚಿಂದು. ಎಲ್ಲರೂ ಈಗ ಸ್ಟೆಪ್ಪರ್ ತಣ್ಣಲ್ಲ. ಡಾಟ್ ಹಿಡ್ದಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆನಾ? ಈ ರೀತಿ ಕುತ್ಕೊಂಡಾಗ ಇದು ಮೇಲಕ್ಕೆ ಹೋಗುತ್ತೆ. ಇಷ್ಟೇ ಸಿಂಪಲ್. ಅದಕ್ಕೆ ವೆಯ್ಟ್ ಮಾಡಿ ಅವಾಗ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ಇವಾಗೆಲ್ಲ ಕತ್ತಾಗ್ತಿದ್ದೀರಾ. ಈ ಡಾಟ್ ಹಿಡಿದಾಗ ಇಷ್ಟು ನಮಗೆ ಮೇಲಕ್ಕೆ ನಮ್ಮದು ಕಪ್ಸ್ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಲೆಂತ್ ಅವಾಗ ನಮಗೆ ಲೆಂತ್ ಅನಿಸಲ್ಲ. ಈಗ ಪಟ್ಟಿ ನಾವು 3.5 ಪಟ್ಟಿ ಕೊಟ್ಟಾಗ ನಮಗೆ ಇಲ್ಲ ಈ ಭಾಗನೂ ಅಷ್ಟೇ ಕರೆಕ್ಟಾಗಿಯೇ ಬಂದೋಗುತ್ತೆ, ಏನೂ ಚೇಂಜಸ್ ಆಗಲ್ಲ. ಇದು 15-14 ಕೊಟ್ಟರು ಕೂಡ ಇದು ನೀಟಾಗಿ ಕಪ್ಸು ಅವ್ರ ಚೆಸ್ಟಲ್ಲಿ ಕ್ಲೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲೇ ಗೊತ್ತಾಗುತ್ತೆ ನಮ್ಮ ಬ್ಲೌಸ್ ಕಟ್ಟಿಂಗ್ ಸರಿ ಇದೆ ಅಂತ. ಇದೇನಾದ್ರು ಫ್ಲಾಟ್ ಬಂತು ಅಂದರೆ ಸರಿ ಇಲ್ಲ ಅಂತ. ನೀವು ಯಾರೋ ಆಗಲೇ ಹೊಲ್ದಿದ್ರಲ್ಲ, ಒಂದು ಸ್ವಲ್ಪ ಟೈಟ್ ಆಗತ್ತಾ ಅಂತ ಕೇಳ್ತನಲ್ಲ, ಹಿಂಗೆ ಇಟ್ಕೊಂಡು ನೋಡಿದ್ರೇ ಗೊತ್ತಾಗಬೇಕು ನಿಮಗೆ. ಈ ಥರ ಕಪ್ಸು ಕುತ್ಕೋಬೇಕು. ಅರ್ಥ ಆಯ್ತಲ್ಲ? ಇಷ್ಟ. ಇವಾಗ ಇನ್ನೇನು ಪಟ್ಟಿ ಪೀಸ್ ಎಲ್ಲ ಸೇಮೇ ಬರುತ್ತೆ, ಏನು ಚೇಂಜಸ್ ಇಲ್ಲ. ಸ್ಲೀವ್ ಲೆಂತು ರೌಂಡು ಸರಿ ಬರುತ್ತೆ, ಅದು ಸೇಮೇ ಇರುತ್ತೆ, ಏನು ಚೇಂಜಸ್ ಇಲ್ಲ. ಓಕೆ, ಇವಾಗ ತೋರಿಸಿ ಆಯ್ತಲ್ವಾ? ಮತ್ತಿನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ. ಬಾಡಿ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಇನ್ನೇನು ಸ್ಲೀವ್ ತೋರ್ಸಂಗಿಲ್ಲ ಅಲ್ವಾ? ಸ್ಲೀವ್ ತೋರಿಸಿ ಬೇಕು. ತೋರಿಸಲ್ಲ, ಸ್ಲೀವ್ ತುಂಬ ಸಲ ತೋರಿಸಿದ್ದೀನಿ. ಮುಖ ಮುಚ್ಕೊಂಡು. ಓಕೆ, ತೋರಿಸ್ತೀನಿ ನೋಡ್ಕೊಳ್ಳಿ. ಅದೇ ಮೇಯ್ನು ಸ್ಲೀವು. ಗಮನ ಇಟ್ಟು ನೋಡಬೇಕು. ಸ್ಲೀವಲ್ಲಿ ತುಂಬ ಸಲ ನೀವು ಕನ್ಫ್ಯೂಷನ್ ಮಾಡ್ಕೊಂತ, ನಮ್ಮ ಹುಡುಗಿರ್ಗೆ ಯಾರಿಗೂ ಇರಲ್ಲ, ಪಟ್ಪಟ ಅಂತ ಬಂದೋಗ್ಬಿಡುತ್ತೆ. ನಿಮ್ಗೆ ಹೇಳ್ತಾ ಇರೋದು, ತುಂಬ ಸಲ ಸ್ಲೀವ್ಗಳ್ನ ಪ್ರಾಬ್ಲಮ್ ಮಾಡ್ತೀರಾ. ಈ ರೀತಿ ಉಲ್ಟಾ ಇಟ್ಕೊಳ್ರು. ಇದನ್ನು 4 ಫೋಲ್ಡ್ ಮಾಡಬೇಕು. ಏನಪ್ಪಟ 4 ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದು ಹಿಂಗೆ ಇಟ್ಕೊಳ್ಳಿ, ನಿಮ್ಗೆ ಅವಾಗ ಈಸಿ ಆಗುತ್ತೆ. ನೋಡ್ಕೊಬಾ, ನೀನು ಇಲ್ಲಿಗೆ ಬಾ ನೋಡ್ಕೊಬಾ. ಮತ್ತಿನ್ನೊಂದ್ಸಲ ಡೌಟ್ ಕೇಳೋದು. ಕಾಣಿಸುತ್ತಿದೆ ಅಲ್ಲ? ಓಕೆ. ತೋಳಿನ ಉದ್ದ. ಇವಾಗ ನಾವು ತೋಳಿನ ಉದ್ದ ತೊಗೋಬೇಕಾದ್ರೆ ಇಲ್ಲಿ ಕಾಣಿಸ್ತಿದ್ಯಾ ಪುಟ ನಾನು ತೊಗೊಳೋದು? ತೋಳಿನ ಉದ್ದ ತೊಗೋಬೇಕಾದ್ರೆ ಇಲ್ಲಿಂದ ನೀವೇನಾದರೂ ತೊಗೊಂಡ್ರೆ, ತೋಳಿಂದ ಅಂದರೆ ಅಟ್ಯಾಚಿಂಗಿಂದ ಏನಾದರೂ ತೊಗೊಂಡ್ರೆ ಅರ್ಧ ಇಂಚನ್ನ ಸೇರಿಸ್ಬೇಕು. ಇಲ್ಲಿಂದ ತೊಗೊಂಡ್ರೆ ಅರ್ಧ ಇಂಚ್ ಸೇರಿಸ್ಬೇಕು. ಮುಂದಗಡೆಯಿಂದ ತೊಗೊಂಡ್ರೆ ನಿಮ್ಗೆ ಅಟ್ಯಾಚಿಂಗ್ ಸಿಕ್ಕೋಗುತ್ತೆ, ಆವಾಗ 9.5 ಬರುತ್ತೆ. ಆವಾಗ 1 ಇಂಚನ್ನ ಸೇರಿಸ್ಬೇಕು. ಈಗ ಎಷ್ಟಾಯಿತು ತೋಳಿನ ಉದ್ದ? ರೆಡಿ 10 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ 10.5. ನಾನು ಅಲ್ಲಿಂದ ಸೇರಿಸಿ ತೊಗೊಂಡಿದ್ದೀನಿ. ಬಿಟ್ಟರೆ 9.5 ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ 10.5. ಸೇಮ್, ಏನು ಚೇಂಜಸ್ ಇಲ್ಲ. ಓಕೆ, ಡನ್. ನೆಕ್ಸ್ಟ್ ತೋಳಿನ ಸುತ್ತಳತೆ. ತೋಳಿನ ಸುತ್ತಳತೆ ಬಂದು ಕ್ಲೀನಾಗಿ ಇಟ್ಕೊಳ್ಳಿ. ಇದನ್ನು ರೆಡಿ ತಗೊಳ್ಳಿ.
ರೆಡಿ ತಗೊಂಡಾಗ ಮತ್ತೆ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಈ ಸೈಜ್ ಅವ್ರಿಗೆ ಒಂದು 1.25 ಮೀಟ್ರ್ ಬಟ್ಟೆ ಬೇಕೇ ಬೇಕು. ಅವಾಗ ಏನಾಗುತ್ತೆ, ಇದು ಅಟ್ಯಾಚಿಂಗಲ್ಲಿ ಹೋಗುತ್ತೆ ಅಂತ ಬಿಟ್ಟಿರ್ತೀರಾ ನೋಡಿ ಇಲ್ಲಿ, ಆಮೇಲೆ ಸರಿ ಹೋಗಿಲ್ಲ ಅಂತೇಳಿ ಅಟ್ಯಾಚಿಂಗ್ ಈ ಥರದ್ದೆಲ್ಲ ಮಾಡಬೇಡಿ, ಫುಲ್ ಅಟ್ಯಾಚ್ ಮಾಡ್ಕೊಂಬೇಡಿ, ಎಲ್ಲೂ ಅವ್ರಿಗೆ ಬಟ್ಟೆನೇ ಉಳಿಯಲ್ಲ. ಇನ್ನೂ ಬೇಕು ಅನಿಸುತ್ತೆ ಅವ್ರಿಗೆ. ಟೋಟಲ್ ಎಷ್ಟಿದೆ ಅದು ತೋಳಿನ ಸುತ್ತಳತೆ ರೆಡಿ 7 ಇಂಚ್ ಇದೆ. ಇವ್ರದ್ದು ಸುತ್ತಳತೆ +2 ನಾವು ಬ್ಯಾಕ್ ಒಂದು ನಿಮಿಷ 7 ತೊಗೊಂಬಿಟ್ಟು ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ. ತೋಳಿನ ಸುತ್ತಳತೆ ಬಂದು 7 ಇದೆ. ಇಲ್ಲಿ ನಾವು ಅದರಲ್ಲಿ ಎಕ್ಸ್ಟ್ರಾ 2 ಇಂಚ್ ತೊಗೊಂಡಿದ್ರೆ ಇದರಲ್ಲೂ 2 ಇಂಚೇ ತೊಗೋಬೇಕು. ಅದರಲ್ಲಿ 2.5 ತೊಗೊಂಡಿದ್ರೆ ಇದರಲ್ಲೂ ಕೂಡ 2.5 ತೊಗೋಬೇಕು. ಅದರಲ್ಲಿ ಎಷ್ಟು ತೊಗೊಂಡಿದ್ದು ಇವಾಗ? ಒಂದರಲ್ಲಿ 2 ತೊಗೊಂಡಿದ್ದೆ, ನೀನು 2.5 ತೊಗೊಂಡ್ರೆ 2.5ನೇ ತೊಗೊಳ್ಳಿ. ಅದು ಬ್ಯಾಕಲ್ಲಿ ಎಷ್ಟು ಫ್ರಂಟಲ್ಲಿ ಎಷ್ಟು ತೊಗೊಂಡಿರ್ತೀವೋ ಸ್ಲೀವಲ್ಲಿ ರೌಂಡಲ್ಲೂ ಕೂಡ ನೀವು ಅಷ್ಟೇ ತೊಗೋಬೇಕು. ನೆಕ್ಸ್ಟು ಈಗ ಕೆಳಭಾಗನ ನಾನು ಹೇಳ್ತೀನಿ ಯಾವಾಗ್ಲೂ, ತೋಳಿನ ಉದ್ದ ಎಷ್ಟಿರುತ್ತೋ ಅದರಲ್ಲಿ 2.5-3 ಇಂಚನ್ನ ಕಮ್ಮಿ ಮಾಡ್ಕೊಳ್ಳಿ, ಶೇಪ್ ತೆಗೀರಿ ಅಂತ. ಇವರಿಗೆ ತುಂಬ ಡೌನ್ ಇರೋದ್ರಿಂದ, ಕೈ ದಪ್ಪ ಇರೋದ್ರಿಂದ ನೀಟಾಗಿ ಕೊಡಿ. ಇಲ್ಲಿ ಕಮ್ಮಿ ತೊಗೊಂಬಿಟ್ರೆ ಏನಾಗುತ್ತೆ, ಸುಯಿ ಅಂತ ಮೇಲೆ ಹೊರಟೋಗುತ್ತೆ. 3-3.5 ಕಮ್ಮಿ ಇದೆ ಇದರಲ್ಲಿ, ತುಂಬಾ ಕಮ್ಮಿ ಕೊಟ್ಟಿದ್ದಾರೆ ಇದರಲ್ಲಿ. ಎಷ್ಟಾಯಿತು ನಮ್ಮದು ರೆಡಿ 10.5. ಎಷ್ಟು ಇಂಚ್ ಕಮ್ಮಿ ಮಾಡಿದ್ದಾರೆ? 1, 2, 3, 4.5 ಕಮ್ಮಿ ಮಾಡಿದ್ದಾರೆ. ರಾಂಗ್ ಅಂದರೆ ಏನಾಗುತ್ತೆ ಅಂದರೆ, ದಪ್ಪ ಇರುತ್ತಲ್ಲ ಈಗ ಮೇಲಕ್ಕೆ ಎತ್ಕೊತಾ ಇರುತ್ತೆ ಅವ್ರಿಗೆ. ಪಾಪ ಗೊತ್ತಿರಲ್ಲ, ನಮ್ಗೆ ಆಗಲ್ವೇನೋ ಅಂದ್ಕೊಂಡು ಇದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಅವರು. ಅಳತೆ ಕೊಟ್ಟಿರ್ತಾರೆ, ಇದನ್ನು ಮಾಡಬೇಡಿ, ನೀಟಾಗಿ ಕುತ್ಕೊಳ್ಳಿ ಬ್ಲೌಸು. ನೀವೇನು ಮಾಡಿ, ಇಲ್ಲಿ ಎಷ್ಟಿದೆ 10.5ಲಿ 3 ಇಂಚ್ ಕಮ್ಮಿ ಮಾಡಿ ಸಾಕು. 1, 2, 3 ತೊಗೊಂಡ್ರೆ 7.5 ಬರುತ್ತೆ ಸಾಕು. ಇಲ್ಲಿ ಮಧ್ಯಕ್ಕೆ ತೊಗೊಳ್ಳಿ 7.5. ಇದು ನಾವು 2.5 ಕೊಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ನಾನು ಮಧ್ಯ ಕೊಡಿಸ್ತಾ ಇರೋದು 2.5. ಇಲ್ಲ ಅಂದರೆ ಲಾಸ್ಟಲ್ಲಿ ಬರ್ತಿತ್ತು. ಆಮೇಲೆ ಇದು 3 ಇಂಚು ಸ್ಟ್ರೈಟ್ ಕೊಡಿ, ಒಂದು ಚುಕ್ಕಿ ಇಟ್ಕೊಳ್ಳಿ. ಇಲ್ಲಿ ಟಚ್ ಆಗಬಾರ್ದು, ಹಿಂಗೆ ಹೋಗಿ ಹಿಂಗೆ ಡೌನ್ ಬಂದು ಈ ಥರ ರಂಗೋಲಿ ಥರ ಕುತ್ಕೋಬೇಕು, ಇಲ್ಲಿ ಕರು ಶೇಪ್. ಮತ್ತು ಇಲ್ಲಿಂದ ಇಲ್ಲಿಗೆ ಸೇಮ್ 2 ಇದ್ರೆ 2, ಇಲ್ಲಾಂದರೆ 2.5. ಅಲ್ಲಿಗೆ ಲೆಂತ್ ತೊಗೊಳ್ಳಿ, ಈ ಶೇಪ್ನ ಇಲ್ಲಿಗೆ ಹಾಕ್ಕೊಳ್ಳಿ. ಇನ್ನು ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ ಇಲ್ಲಿ ನಾನು ಕ್ರಾಸಿಗೆ ಹಾಕ್ಕೊಂಡೆ, ಈ ರೀತಿ ಬರುತ್ತೆ. ಓಕೆನಾ? ತುಂಬ ಡೌನ್ ತೊಗೊಂಡಾಗ ಅವ್ರಿಗೆ ದಪ್ಪ, ಇಲ್ಲೆಲ್ಲ ದಪ್ಪ ತೋಳಿದ್ದಾಗ ಅಲ್ಲಿ ಇದ್ರ ಥರ ಅಸಹ್ಯ ಕಾಣಿಸುತ್ತೆ. ನೀಟಾಗಿ ಕೂರಿಸ್ಬಿಟ್ರೆ ಕೈಯು ಸಣ್ಣ ಕಾಣುತ್ತೆ. ನೀಟಾಗಿ ಕೂರಿಸಿದ್ರೆ ಕೈ ಕೂಡ ಸಣ್ಣ ಕಾಣುತ್ತೆ. ಇಷ್ಟೇ. ಫ್ರಂಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ತೋರಿಸೋದು ಕಟ್ ಮಾಡಿಬಿಟ್ಟೆ ತೋರಿಸ್ತೀನಿ. ಇನ್ನೊಂದು ಡೌಟ್ ಬರುತ್ತೆ ಇಲ್ಲಿ ನಿಮಗೆ. ಕ್ಯಾಪ್ ಹಾಕು, ಇಲ್ಲೆಲ್ಲೋ ಇಟ್ಟೆ ನಾನು. ಮಿಸ್ ಆಗಿ ಇದನ್ನು ಕಟ್ ಮಾಡಿರ ಆಮೇಲೆ. ಓಕೆ, ಇವಾಗ ಆಯ್ತಲ್ವಾ? ಈಗ ಈ ರೀತಿ ಮಾಡೋಣ. ಎಕ್ಸ್ಟ್ರಾ ಕಟಿಂಗ್ದು ಮಾರ್ಕ್ ಹಾಕೋಕ್ಕಿಂತ ಮುಂಚೆ ಈ ಥರ ಮಾಡಿದ್ರೆ ಹೊಸಬ್ರಿಗೆ ಏನಾಗುತ್ತೆ, ಅಯ್ಯೋ ಹಿಂಗಲ್ಲ ಕಣ್ರಮ್ಮ, ನಾನೇ ಸೊಳ್ಳೆ ಮಧ್ಯ ಕಟ್ ಮಾಡ್ರಮ್ಮ ಅಂದರೆ ಮಧ್ಯೆ ಹೇಳಿದಾರೆ ಯಾಕ್ರ ಇನ್ನು ಏನು ಹೇಳೇ ಇಲ್ಲ, ನಗಾಡ್ತಿದ್ದೀರಾ. ಮ್ಯಾಮ್ ಮಧ್ಯೆ ಹೇಳಿದಾರೆ ಎತ್ಕೊಂಡು ಸುಯಿ ಅಂತ ಕಟ್ ಮಾಡ್ತೀರಾ. ಆವಾಗ ಮ್ಯಾಮ್ ನಮ್ಮ ತೋಳು ಹೋಯ್ತು ಅಂತ ಬರ್ತೀರಾ. ಏನು ಮಾಡೋಣ ನಿಮ್ಮನ್ನ ಅವಾಗ ಈ ಥರ ಇದ್ದಾಗ ಹಂಗೆಲ್ಲ ಕಣ್ರಮ್ಮ ಅಂತ ಬೈದು, ಕಟ್ ಮಾಡ್ಲಿಲ್ದವ್ರಿಗೆ ಬೈಬೋದು. ಕಟ್ ಮಾಡ್ಕೊಂಬಂದ್ಮೇಲೆ ಹೋಯ್ತು ಡಿಸೈನ್ ಕೊಡಿಸ್ತೀಮ್ಮ ಅಂತ ಪೈಪಿಂಗ್ ಕೊಡಿಸಿ ಅದ್ರ ಮೇಲೆ ಇಟ್ಟು ಮಾಡಿಸ್ಬೇಕಾಗತ್ತೆ. ಓಕೆ, ಈ ಥರ ಇದ್ದಾಗ ಇಲ್ಲೇ ಕಟ್ ಮಾಡಬೇಕು. ಇದು ತುಂಬ ಸಲ ಆಗಿದೆ ಈ ಥರದ್ದು, ಅದಕ್ಕೇನೆ ನಾನು ಇದನ್ನು ಈ ಥರನೇ ಮಾರ್ಕ್ ಹಾಕಿ ತೋರಿಸಿ ಹೇಳಿದ್ದು. ಓಕೆ, ಇವಾಗ ಎಕ್ಸ್ಟ್ರಾ ಕಟ್ಟಿಂಗು ಫ್ರಂಟ್ ಸೈಡ್ ಬರುತ್ತೆ. ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಯಾವಾಗಲೂ ಹೇಳೋದು, ಸ್ಟಿಚಿಂಗ್ ಕುತ್ಕೊಂಡಾಗ ಮಾಡಿ. ಲೈನಿಂಗ್ ಬರೀ ಪ್ಲೈನ್ ಬ್ಲೌಸ್ ಇದ್ದಾಗ ನೀವು ಈ ಕಡೆಗಾದರೂ ಹಾಕ್ಕೋಬೋದು, ಆ ಕಡೆಗಾದರೂ ಹಾಕ್ಕೋಬೋದು. ಆದರೆ ಲೈನಿಂಗ್ ಬ್ಲೌಸ್ ನೀವು ಅಟ್ಯಾಚಿಂಗ್ ಮಾಡಿ ಮಿಸ್ಸಾಗಿ ಏನಾರ ಮಾಡ್ತು ಅಂದರೆ ಒಂದು ಎಡಗಡೆ ಹಿಂದಕ್ಕೆ ಹೋಗ್ಬಿಡುತ್ತೆ, ಮುಂದಕ್ಕೆ. ಅವಾಗ ಏನಾಗುತ್ತೆ, ಇನ್ನೇನು ಮಾಡೋಕ್ಕಲ್ಲ, ಅಯ್ಯೋ ಮೇಡಮ್ ಬೈತಾರೆ ಅಂತ ಹೊಲ್ಕೊಂಬರ್ತೀರಾ, ಬ್ಲೌಸು ಸರಿ ಬರಲ್ಲ. ಅದು ತಪ್ಪು ಮಾಡಬೇಡಿ. ಸ್ಟಿಚಿಂಗ್ ಕುತ್ಕೊಳ್ಳೋಂಗೆ ಎಲ್ಲ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನಾರಿ ಮಾಡಿ ಕುತ್ಕೊಳ್ಳಿ, ಸ್ಟಿಚ್ ಮಾಡಿ. ನಾನು ಹೊಲಿಬೇಕಾದ್ರೆ ಎಲ್ಲ ಬ್ಲೌಸು ಅಷ್ಟೇ ಅದೇ ಫಾಲೋ ಮಾಡೋದು ನಾನು. ತಲೆನೋವೇ ಬೇಡ, ಯಾವ ಕಡೆಗೆ ಹಾಕಬೇಕು, ಇದು ಎಡಗಡೆ ತೋಳ ಬಲಗಡೆ ತೋಳ. ಮೊನ್ನೆ ಯಾರೋ ಕ್ವಶನ್ ಕೇಳ್ತಾ ಇದ್ರಲ್ಲಪ್ಪ ನೀವು ಯೂಟ್ಯೂಬಲ್ಲಿ, ಮೇಡಮ್ ಎಡಗಡೆ ತೋಳು ಯಾವುದು ಬಲಗಡೆ ತೋಳು ಯಾವುದು ಹೆಂಗೆ ಕಂಡುಹಿಡಿಯೋದು ಅಂತ. ಇದನ್ನು ಫಾಲೋ ಮಾಡಿ. ಎಕ್ಸ್ಟ್ರಾ ಕಟಿಂಗ್ ಇರುತ್ತಲ್ಲ ಅದನ್ನು ಫಸ್ಟು ಕಟ್ ಮಾಡಬೇಡಿ. ಈಗ ಇಟ್ಕೊಂಡು ಲೈನಿಂಗ್ ಬ್ಲೌಸ್ ಆದರೆ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನ್ನರಿ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದನ್ನೇ ತೊಗೊಂಡು ನೀವು ಹಿಂಗೆ ಇಟ್ಕೊಂಡು ನೋಡಿದ್ರೆ ಫ್ರಂಟ್ ಯಾವ ಕಡೆ ಬರುತ್ತೆ ಅಂತ ಗೊತ್ತಾಗುತ್ತಲ್ವ. ಅವಾಗ ಫ್ರಂಟಿಗೆ ಮಾರ್ಕ್ ಹಾಕ್ಕೊಳ್ಳಿ, ಕಟ್ ಮಾಡಿ ಅಟ್ಯಾಚ್ ಮಾಡಿ. ಇನ್ನೊಂದು ಹೊಲಿಬೇಕಾದ್ರೆ ಗೊತ್ತಾಗುತ್ತೆ, ಅವಾಗ ಮಾರ್ಕ್ ಹಾಕ್ಕೊಳ್ಳಿ, ಕಟ್ ಮಾಡಿ ಹೊಲಿದ್ರೆ ಮುಗ್ದೇ ಹೋಗುತ್ತೆ. ಅದನ್ನು ಫಾಲೋ ಮಾಡಿ. ನಾನು ಯಾವಾಗಲೂ ಎಷ್ಟೋ ನನ್ನ ಎಲ್ಲ ವಿಡಿಯೋದಲ್ಲೂ ಅಷ್ಟೇ ನಾನು ಮಾಡ್ತಾ ಇರೋದು ಹಾಗೇನೆ. ಇಲ್ಲಿಂದ 1 ಇಂಚು ಬಿಡಿ. ನ್ಯಾಚ್ ಕಂಪಲ್ಸರಿ ಹೊಡಿಲೇಬೇಕು.
ನ್ಯಾಚ್ ಏನಾದ್ರೂ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಮ್ಯಾಮ್ ಅಪ್ ಅಂಡ್ ಡೌನ್ ಬರ್ತಿದೆ, ಸೆಂಟ್ರಲ್ ಸರಿಯಾಗಿ ಕೂತಿಲ್ಲ ಅಂತ ನೀವು ಕ್ವಶನ್ ಕೇಳ್ತಿರಲ್ಲ, ಇದು ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ. ಅರ್ಧ 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 ಇಲ್ಲಿವರೆಗೂ ನಾವು 2 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ ಅಲ್ಲಿವರೆಗೂ ಅರ್ಧನೇ ಹೋಗ್ಬೇಕು. ಈ ರೀತಿ ಶೇಪ್ನ ತಗೋಬೇಕು. ಇಷ್ಟು ನೀಟಾಗಿ ಬಂದೋಗುತ್ತೆ. ಅದು ಹೆಂಗೆ ಬಂದಿರುತ್ತೋ ಅದೇ ರೀತಿ ಬರುತ್ತೆ. ಅದನ್ನು ಹೊಲಿಬೇಕಾದ್ರೆ ಕಟ್ ಮಾಡಿ, ನಾನು ಇವಾಗ ನಿಮಗೆ ಕಟ್ ಮಾಡೋದು ತೋರಿಸಲ್ಲ, ಹೊಲಿಬೇಕಾದ್ರೆ ಕಟ್ ಮಾಡಿ. ಇಷ್ಟು ಒಂದು ತೋರಿಸ್ತೀನಿ, ನೀವೆಲ್ಲ ಹೊಲಿಬೇಕಾದ್ರೆ ಕಟ್ ಮಾಡಿ, ಅದನ್ನೇ ಫಾಲೋ ಮಾಡಿ. ಇಷ್ಟು ಏನು ಇಷ್ಟೇ ಅಲ್ವಾ ಬಿಡಿ ಮೇಡಮ್, ಅರ್ಧ ಇಂಚ್ ಅಲ್ವಾ ಅಂತ ನೀವು ಅನ್ಬೋದು. ಈ ಅರ್ಧ ಇಂಚು ಎಷ್ಟು ಅಟಾಡ್ಸುತ್ತೆ ಗೊತ್ತಾ, ಇಡೀ ಬ್ಲೌಸ್ನೇ ಕೆಡ್ಸುತ್ತೆ. ಈ ಅರ್ಧ ಇಂಚು ಬಾಡಿಲಿ ನಾವು ಎಕ್ಸ್ಟ್ರಾ ಅರ್ಧ ಇಂಚು ನನ್ನ ಬಾಡಿ ಕಟ್ ಮಾಡ್ಬೇಕಾದ್ರೆ ಹೇಳಿದ್ರೆ ಇದು ಇಂಪಾರ್ಟೆಂಟು ನೋಡ್ಕೊಳ್ರು ಅನ್ನಲ್ಲ, ಅದು ಮತ್ತು ಇದು ತುಂಬ ಇಂಪಾರ್ಟೆಂಟು. ಇದು ಕಟ್ ಮಾಡದೆ ನೀವು ಮಾಡಿರ್ತೀವಿ ಅಂದರೆ ಬ್ಲೌಸ್ ಫುಲ್ ರಿಂಕಲ್ಸ್ ಬರುತ್ತೆ. ಅರ್ಥ ಆಯ್ತಾ? ಎಲ್ಲ ಅರ್ಥ ಆಯ್ತಾ? ಓಕೆ, ಡನ್. ಏನಾದ್ರು ಡೌಟ್ ಕೇಳ್ಬೇಕು ಯಾರಾದರೂ? ಇವಾಗ ಏನೂ ಇಲ್ಲ ಅನ್ನೇ ಡೌಟ್ ಇದೆ, ಕೇಳಪ್ಪ ಮೈಕ್. ಏನಂದ್ರೆ ಇವಾಗ ತೋಳು ಟೈಟ್ ಆಗತ್ತಲ್ವಾ, ಅದು ಯಾವ ಕಾರಣದಿಂದ ಆಗುತ್ತೆ? ತೋಳು ಟೈಟ್ ಆಗುತ್ತೆ ಅಂದ್ರೆ ಕಂದ ಈ ಕಡೆ ಇಲ್ಲಿ ತೋಳು ಕಟಿಂಗ್ ಸ್ಟಿಚಿಂಗ್ ಅಲ್ಲಿ ನೀನು ಕರೆಕ್ಟಾಗಿ ಸ್ಟಿಚ್ ಹಾಕೋ ಇಟ್ಕೋ. ಸ್ಟಿಚಿಂಗ್ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕಿದ್ರೆ ತೋಳು ಯಾಕೆ ಟೈಟ್ ಆಗುತ್ತೆ? ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೀನು ಮೆಜರ್ಮೆಂಟ್ ಹಾಕೊಂಡು ಮಾಡಿದ್ರೆ ತೋಳು ಟೈಟ್ ಆಗಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇನ್ನು ಕೆಲವ್ರದ್ದು ಚೆಸ್ಟ್ ದಪ್ಪ ಇರುತ್ತೆ, ಕೈ ಸಣ್ಣ ಇರುತ್ತೆ, ಉಲ್ಟಾ ಇರ್ತಿರ್ತಾರೆ. ಅವಾಗ ಏನಾಗುತ್ತೆ, ನಾವು ಬಾಡಿ ಅಳತೆನ ಕಟ್ ಮಾಡಿ ಮಾಡಿರ್ತೀವಿ, ಸ್ಲೀವ್ ಅಳತೆನೂ ಕಟ್ ಮಾಡಿ ಮಾಡಿರ್ತೀವಿ. ಆ ಟೈಮಲ್ಲಿ ನಮಗೆ ತುಂಬ ಲೂಸ್ ಬರುತ್ತೆ. ನನಗೆ ಅದೆಷ್ಟೋ ಸಲ ಆಗಿದೆ. ಎಷ್ಟು ಮಾತ್ರ ದಪ್ಪ ಇರುತ್ತೆ, ಆ ಸೈಡಲ್ಲಿ ರ್ಯಾಂಡಮ್ ಆಗಿ ಹೊಲ್ದ್ಬಿಟ್ಟಿರ್ತೀವಿ. ಅವ್ರು ನೋಡಿದ್ರೆ ಈ ಭಾಗ ತುಂಬ ಸಣ್ಣ ಇರುತ್ತೆ. ಅವಾಗ ಇದು ಇದರಲ್ಲೂ ಕಮ್ಮಿ ಮಾಡ್ಕೋಬೇಕು. ಅದು ಸ್ಲೀವ್ ಆರ್ಮೋಲ್ ಸೈಡ್ ಕಂಕಳಿನ ಸುತ್ತಲೂ ಅರ್ಧ ಇಂಚು ಕಮ್ಮಿ ಮಾಡ್ಕೋಬೇಕು, ಅಲ್ಲಿ ಕಮ್ಮಿ ಮಾಡ್ಕೋಬೇಕು. ಮತ್ತೆ ಈ ಜಾಗದಲ್ಲೂ ಕೂಡ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕ್ರಾಸ್ ಬರುತ್ತೆ ಅವರಿಗೆ. ನಮ್ದೆಲ್ಲ ಸ್ಟ್ರೈಟ್ ಬರುತ್ತಲ್ವ ಸ್ಟಿಚಿಂಗು, ಅವ್ರದ್ದು ಸ್ವಲ್ಪ ಕ್ರಾಸಿಗೆ ಬರುತ್ತೆ. ತೋಳು ಸಣ್ಣ ಇದ್ದವ್ರಿಗೆ ಈ ಥರ ಶೇಪಲ್ಲಿ ಬರಬೇಕು. ಓಕೆನಾ? ಸರಿ, ಬೇರೆ ಡೌಟು ಶೀಲಾ? ಇನ್ನು ಈಗ ಪ್ಲೈನ್ ಬ್ಲೌಸ್ ಮುಗಿಸಿ ಲೈನಿಂಗ್ ಬ್ಲೌಸಿಗೆ ಬಂದಿದೆಯಾ? ನೆಕ್ಸ್ಟ್ ಬರ್ತಾ ಬರ್ತಾ ಡೌಟ್ ಬರ್ತವೆ. ಈಗೆಲ್ಲ ನೋಡಿದ್ವಿ, ನೀವು ಕೂಡ ಇದನ್ನ ಈ ತರ ಕಟ್ ಮಾಡಿ ಹೊಲ್ದು ಹಾಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಪಟ್ಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.